ಇವತ್ತು ನಮ್ಮ ಕೈಯಲ್ಲಿ ನಿರ್ಮಾಣ 360 ಅನ್ನೋ ಒಂದು ಫ್ರಾಂಚೈಸ್ ಮಾಡೆಲ್ ಬಗ್ಗೆ ಕೆಲವು ಡಾಕ್ಯುಮೆಂಟ್ಸ್ಗಳಿವೆ. ಅಂದ್ರೆ ಸಾಮಾನ್ಯವಾಗಿ ಕನ್ಸ್ಟ್ರಕ್ಷನ್ ಅಂದ ತಕ್ಷಣ ನಮ್ಗೆ ನೆನ್ಪಾಗೋದೇ ಒಂದ್ ರೀತಿ ಗೊಂದಲ ಅಲ್ವಾ? ಹೌದು, ತುಂಬಾ ಅನೌಪಚಾರಿಕ, ಮಧ್ಯವರ್ತಿಗಳು ಜಾಸ್ತಿ. ಕರೆಕ್ಟ್. ಆದ್ರೆ ಈ ಪ್ಲಾನ್ ನೋಡಿದ್ರೆ ಅದಕ್ಕೊಂದು ಸಿಸ್ಟಮ್ ತರಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ. ಹೌದು, ಈ ಡಾಕ್ಯುಮೆಂಟ್ಗಳ ಉದ್ದೇಶ ಬರೀ ಇನ್ವೆಸ್ಟರ್ಸ್ನ ಅಟ್ರಾಕ್ಟ್ ಮಾಡೋದಲ್ಲ. ಓಕೆ. ಬದಲಿಗೆ ಈ ಸಿಸ್ಟಮ್ ನಿಜವಾಗ್ಲೂ ಹೇಗೆ ಕೆಲಸ ಮಾಡುತ್ತೆ, ಹಣ ಎಲ್ಲಿಂದ ಬರುತ್ತೆ, ಮತ್ತೆ ಪಾಲುದಾರರ ಜವಾಬ್ದಾರಿ ಏನು ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ. ಒಂದು ರೀತಿ ರೂಲ್ ಬುಕ್ ಇದ್ದ ಹಾಗೆ. ಎಕ್ಸಾಕ್ಟ್ಲಿ, ಆಟದ ನಿಯಮಗಳ ಪುಸ್ತಕ. ಹಾಗಿದ್ರೆ ಆ ನಿಯಮಗಳನ್ನ ಒಂದೊಂದಾಗಿ ನೋಡೋಣವಾ? ಖಂಡಿತ. ಸರಿ, ಮೊದಲು ಫ್ರಾಂಚೈಸ್ ಪಾಲುದಾರ, ಅವರ ಪಾತ್ರ ಏನು? ಈ ಡಾಕ್ಯುಮೆಂಟ್ಗಳಲ್ಲಿ ಅವರನ್ನು ವಾಸ್ತುಶಿಲ್ಪಿ ಅಂತ ಕರೆದಿದ್ದಾರೆ. ಹೌದು, ಆರ್ಕಿಟೆಕ್ಟ್. ಅಂದ್ರೆ ಅವರ ಕೆಲಸ ಇಟ್ಟಿಗೆ ಸಿಮೆಂಟ್ ಮಾರೋದಲ್ಲ. ಇಲ್ಲವೇ ಇಲ್ಲ. ಅವರ ಕೆಲಸ ಸ್ಥಳೀಯವಾಗಿ ಒಂದು ಒಳ್ಳೆಯ ಪರಿಸರವನ್ನ, ಒಂದು ಈಕೋಸಿಸ್ಟಮ್ ಅನ್ನ ಕಟ್ಟೋದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅವ್ರು ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ಏನ್ ಮಾಡಬಾರ್ದು ಅನ್ನೋ ಪಟ್ಟಿ ದೊಡ್ಡದಿದೆ. ಹೌದೌದು. ಡೈಲಿ ಸೇಲ್ಸ್, ಮಾತುಕತೆ, ಟೆಕ್ನಾಲಜಿ ಮ್ಯಾನೇಜ್ಮೆಂಟ್, ಕಾನೂನು ಸಮಸ್ಯೆಗಳು, ಇದೆಲ್ಲವನ್ನೂ ನಿರ್ಮಾಣ 360ನ ಸೆಂಟ್ರಲ್ ಸಿಸ್ಟಮ್ ನೋಡ್ಕೊಡುತ್ತೆ. ಅಂದ್ರೆ ಫ್ರಾಂಚೈಸ್ ಪಾಲುದಾರರು ಕೇವಲ ಸಂಬಂಧಗಳನ್ನ ಬೆಳೆಸೋದ್ರ ಮೇಲೆ ಫೋಕಸ್ ಮಾಡ್ಬೋದು. ಕರೆಕ್ಟ್. ಸರಿ, ಹಾಗಿದ್ರೆ ಅವರು ಸೇಲ್ಸ್, ಅಡ್ಮಿನ್ ಕೆಲಸದಲ್ಲಿ ಇರೋದಿಲ್ಲ ಅಂದ್ರೆ ಅವ್ರ ಫೋಕಸ್ ಎಲ್ಲಿರುತ್ತೆ? ಡಾಕ್ಯುಮೆಂಟ್ಸ್ ಪ್ರಕಾರ ಈ ಇಡೀ ವ್ಯವಸ್ಥೆಯ ಕೇಂದ್ರ ಬಿಂದು ಕಾರ್ಮಿಕರು. ಇದು ಸ್ವಲ್ಪ ವಿಚಿತ್ರ ಅಲ್ವಾ? ಇದೇ ಈ ಮಾಡೆಲ್ನ ಅತಿದೊಡ್ಡ ಪ್ಲಸ್ ಪಾಯಿಂಟ್. ಇದರ ನಿಜವಾದ ಜೀನಿಯಸ್ ಇರೋದು ಆಪಲ್ ಅಲ್ಲ. ಓ. ಬದಲಿಗೆ ಅನೌಪಚಾರಿಕ ಕಾರ್ಮಿಕರನ್ನ ಅಳೆಯಬಹುದಾದ, ಬ್ಯಾಂಕ್ಗಳು ನಂಬುವಂಥ ಆಸ್ತಿಯಾಗಿ ಪರಿವರ್ತಿಸುವುದರಲ್ಲಿ. ಆಸ್ತಿಯಾಗಿ ಹೇಗೆ? ಅಂದ್ರೆ ನೋಡಿ, ಮೊದಲ ಬಾರಿಗೆ ಒಬ್ಬ ದಿನಗೂಲಿ ಕಾರ್ಮಿಕನ ಸ್ಕಿಲ್, ಅವನ ಪ್ರಾಮಾಣಿಕತೆ ಎಲ್ಲವೂ ಅವನದೇ ಆದ ಒಂದು ಡಿಜಿಟಲ್ ರೆಸ್ಯೂಮ್ ಆಗತ್ತೆ. ಅದಕ್ಕೆ ಮಾಯಾ ಎಐ ಎಂಜಿನ್ ಅಂತ ಒಂದು ತಂತ್ರಜ್ಞಾನ ಇದೆ. ಮಾಯಾ ಎಐ. ಇದನ್ನ ಹೀಗೆ ಯೋಚಿಸಿ. ಈ ಮಾಯಾ ಎಐ ಅಂದ್ರೆ ಒಂದೇ ಸಾರಿ ಸಾವಿರಾರು ಸೈಟ್ಗಳಲ್ಲಿ ಕೆಲಸ ಮಾಡಿದ ಒಬ್ಬ ಸೂಪರ್ ಸ್ಮಾರ್ಟ್ ಫೋರ್ಮೆನ್ ಇದ್ದ ಹಾಗೆ. ಇಂಟ್ರೆಸ್ಟಿಂಗ್. ನಿಮ್ಮ ಏರಿಯಾದಲ್ಲಿ ಯಾವ ಪ್ಲಂಬರ್ ಬೆಸ್ಟ್, ಯಾರು ಟೈಮಿಗೆ ಕೆಲಸ ಮುಗಿಸಿದಾರಿ ಅಂತ ಅದಕ್ಕೆ ನಿಖರವಾಗಿ ಗೊತ್ತಿರುತ್ತೆ. ಕಾಂಟ್ರಾಕ್ಟರ್ 10 ಜನಕ್ಕೆ ಫೋನ್ ಮಾಡೋ ಬದಲು ಒಂದೇ ಕ್ಲಿಕ್ನಲ್ಲಿ ಸರಿಯಾದ ವ್ಯಕ್ತಿಯನ್ನ ಹುಡುಕ್ಬೋದು. ಸರಿ, ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಆದ್ರೆ ಅಲ್ಟಿಮೇಟ್ ಪ್ರಶ್ನೆ, ಇದರಿಂದ ಸ್ಥಳೀಯ ಪಾಲುದಾರರಿಗೆ ಹಣ ಹೇಗೆ ಬರುತ್ತೆ? ಇದು ಒಂದೇ ರಾತ್ರಿಯಲ್ಲಿ ಆಗೋ ಕೆಲಸ ಅಲ್ಲ. ಹೌದು, ಅದನ್ನ ಹೇಳಿದ್ದಾರೆ. ಆದಾಯದ ಹರಿವು ಆ ಪ್ರದೇಶದಲ್ಲಿ ನಡೆಯುವ ಆಕ್ಟಿವಿಟಿ ಮೇಲೆ ಡಿಪೆಂಡ್ ಆಗತ್ತೆ. ಗ್ಯಾರಂಟಿ ರಿಟರ್ನ್ಸ್ ಅಂತ ಇಲ್ಲ. ಹಾಗಿದ್ರೆ ಆದರೆ 3 ಕಡೆಯಿಂದ ಆದಾಯದಲ್ಲಿ ಪಾಲು ಸಿಗುತ್ತೆ. 1, ಅಂಗಡಿಗಳು ಮತ್ತೆ ಸರ್ವಿಸಸ್ ಇಂದ ಬರೋ ಸಬ್ಸ್ಕ್ರಿಪ್ಷನ್. ಓಕೆ. 2, ಆಪ್ ಮೂಲಕ ನಡೆಯೋ ಪ್ರತಿಯೊಂದು ಟ್ರಾನ್ಸಾಕ್ಷನ್ನಲ್ಲೂ ಒಂದು ಸಣ್ಣ ಪಾಲು. ಒಂದ್ ನಿಮಿಷ. ಅಂದ್ರೆ ನನ್ನ ಏರಿಯಾದಲ್ಲಿ ಆ ಪ್ಲಾಟ್ಫಾರ್ಮ್ ಮೇಲೆ ಬಿಸ್ನೆಸ್ ನಡೆದಾಗೆಲ್ಲ ನನಗೂ 1% ಸಿಗುತ್ತಾ? ಎಕ್ಸಾಕ್ಟ್ಲಿ. ನೀವು ಬರೀ ಲೈಸೆನ್ಸ್ ಮಾರಾಟ ಮಾಡ್ತಿಲ್ಲ. ಇದೊಂದು ರೀತಿ ಟೋಲ್ ಬೂತ್ ಓನರ್ ಆದ ಹಾಗೆ ಕೇಳಿಸ್ತಿದೆ. ಪರ್ಫೆಕ್ಟ್ ಅನಾಲಜಿ. ಅದೇ, ಫ್ರಾಂಚೈಸಿ ಕೇವಲ ಗೇಟ್ ಓಪನ್ ಮಾಡಲ್ಲ, ಆ ಹೈವೇ ಮೇಲೆ ಓಡಾಡೋ ಪ್ರತಿಯೊಂದು ವೆಹಿಕಲಿಂದಲೂ ಸಣ್ಣ ಆದಾಯ ಗಳಿಸ್ತಾರೆ. ಆದ್ರೆ ಈ ವ್ಯವಸ್ಥೆಯಲ್ಲಿ ಒಂದು ರಿಸ್ಕ್ ಕೂಡ ಇದೆ. ಅದೇನು? ಈ ಮಾಡೆಲ್ ಕೇಂದ್ರ ವ್ಯವಸ್ಥೆಗೆ ಜಾಸ್ತಿ ಪವರ್ ಕೊಡುತ್ತೆ. ಇದರಿಂದ ದಕ್ಷತೆ ಹೆಚ್ಚಾಗ್ಬೋದು ನಿಜ, ಆದರೆ ಫ್ರಾಂಚೈಸಿಗೆ ತಾನು ಬರೀ ಒಬ್ಬ ಎಂಪ್ಲಾಯಿ, ಬಿಸ್ನೆಸ್ ಓನರ್ ಅಲ್ಲ ಅನ್ನೋ ಫೀಲಿಂಗ್ ಬರ್ಬೋದು. ಅದು ಅವರ ಮೋಟಿವೇಶನ್ ಮೇಲೆ ಎಫೆಕ್ಟ್ ಮಾಡಬಹುದು. ಹೌದು. ಹಾಗಿದ್ರೆ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದಾಗ ನಿರ್ಮಾಣ 360 ಒಂದು ದೀರ್ಘಾವಧಿಯ ಆಟ. ಖಂಡಿತ. ತಾಳ್ಮೆ, ಶಿಸ್ತು ಮತ್ತು ಲೋಕಲ್ ಲೆವೆಲ್ನಲ್ಲಿ ನಿರಂತರವಾದ ಕೆಲಸ ಬೇಕು. ಆದ್ರೆ ಆರಂಭದಲ್ಲಿ ಸೇರುವವರಿಗೆ ತಮ್ಮ ಏರಿಯಾದಲ್ಲಿ ಒಂದು ರೀತಿ ಮೊನೊಪೊಲಿ ಸಿಗುತ್ತೆ ಅಲ್ವಾ? ಮೊನೊಪೊಲಿ, ಡೇಟಾ ಮಾಲೀಕತ್ವ ಮತ್ತು ಸಮುದಾಯದ ಜೊತೆಗಿನ ನಂಬಿಕೆ, ಇವು ದೊಡ್ಡ ಅಡ್ವಾಂಟೇಜ್. ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಉಳಿಯುತ್ತೆ. ಹೇಳಿ. ಈ ಡಾಕ್ಯುಮೆಂಟ್ಸ್ ಪ್ರಕಾರ ಫ್ರಾಂಚೈಸ್ ಕ್ವಾಲಿಟಿ ನೋಡ್ಕೊಂಡ್ರೆ ಕಂಪನಿ ಟೆಕ್ನಾಲಜಿ ಕಂಟ್ರೋಲ್ ಮಾಡುತ್ತೆ. ಹೌದು. ಹಾಗಾದ್ರೆ ಈ ವ್ಯವಸ್ಥೆಯಲ್ಲಿ ಟೆಕ್ನಾಲಜಿ ಮತ್ತು ಮಾನವ ಸಂಬಂಧಗಳ ನಡುವಿನ ಬ್ಯಾಲೆನ್ಸ್ ಹೇಗೆ? ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ದೀರ್ಘಾವಧಿಯಲ್ಲಿ ಯಾವುದು ಹೆಚ್ಚು ಮೌಲ್ಯಯುತವಾಗಬಹುದು? ಕೈಯಲ್ಲಿರುವ ಡೇಟಾವಾ ಅಥವಾ ಸ್ಥಳೀಯ ಸಮುದಾಯದೊಂದಿಗೆ ಕಟ್ಟಿದ ನಂಬಿಕೆಯಾ?